ಟ್ರಂಪ್ ಪದಗ್ರಹಣ ಭಾರತಕ್ಕೆ ಮೊದಲ ಸಾಲಿನ ಮೊದಲ ಸೀಟ್ ಕೊಟ್ಟಿದ್ದೇಕೆ? ಮೋದಿ ಹೋಗದಿದ್ರೂ ಭಾರತಕ್ಕೆ ಗೌರವ, ಸ್ನೇಹಕ್ಕೆ ಆಗ್ಲಿಲ್ವಾ ಯಾವುದೇ ಧಕ್ಕೆ? ಮೋದಿಯ ರಹಸ್ಯ ಲೆಟರ್ ಟ್ರಂಪ್ಗೆ ತಲುಪಿಸಿದ ಜೈಶಂಕರ್, ಅದರಲ್ಲಿ ಏನಿತ್ತು? ಪನಾಮಾ ನಮ್ದು, ಮೊದಲ ದಿನವೇ ಚೀನಾ ವಿರುದ್ಧ ಯುದ್ಧವನ್ನ ಘೋಷಿಸಿದ್ರ ಟ್ರಂಪ್. ಗಡಿಯಲ್ಲಿ ತುರ್ತು ಪರಿಸ್ಥಿತಿ, ಭಾರತದ ಕಡೆಗೂ ಹೊರಳುತ್ತಾ ಟ್ರಂಪ್ ಅವರ ತೆರಿಗೆ ಬಾಣ. ಇದೇ ಹೊತ್ತಿನ ವಿಶೇಷ ನಯಾ ಚಾಪ್ಟರ್. ಕೆಲವು ದೇಶಗಳಿಂದ ಆಯಾ ದೇಶದ ಮುಖ್ಯಸ್ಥರೇ ಹೋಗಿದ್ರೆ ಇನ್ನೂ ಕೆಲವು ದೇಶಗಳಿಂದ ಪ್ರತಿನಿಧಿಗಳನ್ನ ಕಳುಹಿಸಿಕೊಡಲಾಗಿತ್ತು. ಭಾರತದಿಂದ ವಿದೇಶಾಂಗ ಸಚಿವರು ಹೋಗಿದ್ರು. ಆದರೆ ಎಲ್ಲರ ಗಮನ ಸೆಳೆದಂತಹ ವಿಚಾರ ಅಂದ್ರೆ ಭಾರತದಿಂದ ವಿದೇಶಾಂಗ ಮಂತ್ರಿ ಹೋಗಿದ್ರು, ಅವರಿಗೆ ಮೊದಲ ಸಾಲಿನಲ್ಲಿಯೇ ಆಸನದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಬೇರೆ ದೇಶಗಳ ಮುಖ್ಯಸ್ಥರ ಪ್ರತಿನಿಧಿಗಳು ಮೂರನೇ ಸಾಲಿನಲ್ಲಿದ್ರೆ ಭಾರತದ ಪ್ರತಿನಿಧಿಗೆ ಫ್ರಂಟ್ ರೋ ಸೀಟ್ ಅನ್ನು ಕೊಟ್ಟಿರೋದೇ ಈಗ ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ. ಇದರ ಜೊತೆಗೆ ಜೈಶಂಕರ್ ಮೋದಿಗೆ ಕೊಟ್ಟಿರುವಂತಹ ರಹಸ್ಯ ಪತ್ರವನ್ನು ಕೂಡ ಟ್ರಂಪ್ಗೆ ತಲುಪಿಸಿದ್ದಾರೆ. ಅತ್ತ ಟ್ರಂಪ್ ನಿರೀಕ್ಷೆಯಂತೆ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಚೀನಾ ವಿರುದ್ಧ ಯುದ್ಧವನ್ನೇ ಘೋಷಿಸಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಭರ್ಜರಿಯಾಗಿ ನಡೆಯಿತು ಟ್ರಂಪ್ ಪದಗ್ರಹಣ, ಭಾರತಕ್ಕೆ ಕೊಟ್ಟಿದ್ದೇಕೆ ಮೊದಲ ಸಾಲಿನ ಆಸನ. ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಯುಗ ಆರಂಭಗೊಂಡಿದೆ. ಈ ಮೂಲಕ ಜಗತ್ತಿನಲ್ಲಿಯೇ ಟ್ರಂಪ್ ದರ್ಬಾರ್ ಶುರುವಾಗಿದೆ. ಅಧಿಕಾರಕ್ಕೇರೋ ಮೊದಲೇ ಒಂದಷ್ಟು ವಾರ್ನಿಂಗ್ಗಳನ್ನು ಕೊಟ್ಟಿದ್ದ ಟ್ರಂಪ್ ತಾವು ನುಡಿದಂತೆ ನಡೀತೇವೆ ಅನ್ನೋದನ್ನ ಮೊದಲ ದಿನವೇ ತೋರಿಸಿಕೊಟ್ಟಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ವಾಷಿಂಗ್ಟನ್ನ ಕ್ಯಾಪಿಟಲ್ ರೊಟುಂಡಾ ಕೊಠಡಿಯಲ್ಲಿ ನಡೆದಂತಹ ಒಳಾಂಗಣ ಕಾರ್ಯಕ್ರಮದಲ್ಲಿ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದ್ಧೂರಿಯಾಗಿ ನಡೆದ ಈ ಸಮಾರಂಭದಲ್ಲಿ ಅಮೆರಿಕಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಬೈಬಲ್ ಮೇಲೆ ಕೈಯಿಟ್ಟು ಟ್ರಂಪ್ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಮೆರಿಕ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕೃತವಾಗಿ ಆಡಳಿತ ಶುರು ಮಾಡಿದ್ರು. ಚುನಾವಣೆಯ ಪ್ರಚಾರದ ಸಮಯದಲ್ಲಿಯೇ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವ ವಾಗ್ದಾನ ಮಾಡಿದ್ರು ಟ್ರಂಪ್. ಅಮೆರಿಕದ ಹಿತಾಸಕ್ತಿಗಾಗಿ ಅತ್ಯಂತ ಕಠಿಣ ನಿರ್ಧಾರವನ್ನೇ ಕೈಗೊಳ್ಳುವ ಘೋಷಣೆ ಮಾಡಿದ್ರು. ಟ್ರಂಪ್ ಪ್ರಮಾಣ ವಚನಕ್ಕೂ ಮೊದಲು ಈ ಕುರಿತಾಗಿ ಭಾರಿ ಚರ್ಚೆ ಆಗಿತ್ತು. ನಿರೀಕ್ಷೆಯಂತೆ ಮೊದಲ ದಿನವೇ ಟ್ರಂಪ್ ಸಾಲು ಸಾಲು ಕಠಿಣ ತೀರ್ಮಾನಗಳಿಗೆ ಸಹಿ ಹಾಕಿದ್ದಾರೆ. ನೆರೆಯ ರಾಷ್ಟ್ರಗಳಿಂದ ಹಿಡಿದು ಚೀನಾದವರೆಗೂ ಹಲವು ರಾಷ್ಟ್ರಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಭಾರತದ ವಿಚಾರದಲ್ಲಿ ದೇಶದ ವಿರುದ್ಧವಾಗಬಹುದಾದ ಯಾವ ತೀರ್ಮಾನಗಳು ಕೂಡ ನೇರವಾಗಿ ಮಾಡದೇ ಇದ್ರೂ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು. ಆ ಬಗ್ಗೆ ಹೇಳೋದಕ್ಕೂ ಮೊದಲು ಟ್ರಂಪ್ ಪದಗ್ರಹಣದ ಸಮಾರಂಭದಲ್ಲಿ ಭಾರತಕ್ಕೆ ಸಿಕ್ಕ ಪ್ರಾಧಾನ್ಯತೆ ಮತ್ತು ಅದರ ಕುರಿತಾಗಿ ನಡೀತಾ ಇರುವಂತಹ ಚರ್ಚೆಯ ಬಗ್ಗೆ ಮೊದಲು ತಿಳಿದುಕೊಳ್ಳಲೇಬೇಕಾಗುತ್ತೆ. ಎಲ್ಲರನ್ನು ಬಿಟ್ಟು ಜೈಶಂಕರ್ಗೆ ಮೊದಲ ಸಾಲಿನಲ್ಲಿ ಕೊಟ್ಟಿದ್ದೇಕೆ ಸೀಟು? ಮೋದಿ ಟ್ರಂಪ್ ಸ್ನೇಹ ಗಟ್ಟಿಯಾಗಿದೆ ಅಂತ ಸೂಚಿಸ್ತಿದೆಯಾ ಇದು? ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಜಗತ್ತಿನ ಗಣ್ಯಾತಿ ಗಣ್ಯರೆಲ್ಲ ಆಹ್ವಾನ ಕೊಡಲಾಗಿತ್ತು. ಹಲವು ದೇಶಗಳ ಮುಖ್ಯಸ್ಥರೇ ಕಾರ್ಯಕ್ರಮಕ್ಕೆ ಬಂದಿದ್ರು. ಇನ್ನು ಕೆಲವು ದೇಶಗಳ ಮುಖ್ಯಸ್ಥರು ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿದ್ದಾರೆ. ಭಾರತದಿಂದ ಮೋದಿ ಪರವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೋಗಿದ್ದಾರೆ. ಅದೇ ರೀತಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ತಮ್ಮ ಪರವಾಗಿ ಉಪಾಧ್ಯಕ್ಷರನ್ನು ಕಳುಹಿಸಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಅರ್ಜೆಂಟೀನಾ ಅಧ್ಯಕ್ಷ ಜಿವಿಯಲ್ ಮಿಲೈ ಸೇರಿದಂತೆ ಹಲವು ದೇಶಗಳ ಮುಖ್ಯಸ್ಥರೇ ಭಾಗವಹಿಸಿದ್ದಾರೆ. ಜಪಾನ್, ಆಸ್ಟ್ರೇಲಿಯಾದಂತಹ ದೇಶಗಳು ತಮ್ಮ ವಿದೇಶಾಂಗ ಸಚಿವರನ್ನ ಕಳುಹಿಸಿದ್ವು. ಈ ಕಾರ್ಯಕ್ರಮದಲ್ಲಿ ಅಚ್ಚರಿ ಮೂಡಿಸಿದ ವಿಚಾರ ಅಂದ್ರೆ ಭಾರತದ ಪ್ರತಿನಿಧಿ ಎಸ್ ಜೈಶಂಕರ್ ಅವರಿಗೆ ಮೊದಲ ಸಾಲಿನಲ್ಲಿಯೇ ಆಸನವನ್ನ ಕೊಟ್ಟಿದ್ದು. ಈಕ್ವೆಡಾರ್ನ ಅಧ್ಯಕ್ಷ ಡೇನಿಯಲ್ ನೊಬೋವಾ ಅವರ ಪಕ್ಕದಲ್ಲಿಯೇ ಎಸ್ ಜೈಶಂಕರ್ ಕೂತಿದ್ರು. ಮೊದಲನೇ ಸಾಲಿನ ಮೊದಲ ಕುರ್ಚಿಯಲ್ಲಿಯೇ ಭಾರತದ ಪ್ರತಿನಿಧಿ ಕೂತಿದ್ದು ಅಚ್ಚರಿ ಹುಟ್ಟಿಸಿದ್ದಂತೂ ಸತ್ಯ. ಒಂದು ವೇಳೆ ಭಾರತದಿಂದ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿದ್ದಿದ್ರೆ ಅವರಿಗೆ ಮೊದಲ ಸಾಲಿನಲ್ಲಿಯೇ ಆಸನವನ್ನ ಕೊಟ್ಟಿದ್ರೆ ಹೆಚ್ಚೇನೂ ಅಚ್ಚರಿ ಆಗ್ತಿರ್ಲಿಲ್ಲ. ಜಗತ್ತಿನ ಪ್ರಬಲ ರಾಷ್ಟ್ರದ ನಾಯಕರ ಮೊದಲ ಸಾಲಿನಲ್ಲಿಯೇ ಕೂರ್ತಾರೆ. ಆದರೆ ಭಾರತದಿಂದ ವಿದೇಶಾಂಗ ಮಂತ್ರಿ ಹೋಗಿರೋದು. ಭಾರತದಂತೆ ಜಪಾನ್, ಆಸ್ಟ್ರೇಲಿಯಾ ದೇಶಗಳ ಮುಖ್ಯಸ್ಥರು ಕೂಡ ತಮ್ಮ ಪರವಾಗಿ ವಿದೇಶಾಂಗ ಮಂತ್ರಿಗಳನ್ನೇ ಕಳುಹಿಸಿದ್ರು. ಆ ದೇಶಗಳ ಪ್ರತಿನಿಧಿಗಳಿಗೆ 3ನೇ ಸಾಲಿನಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಭಾರತದ ವಿದೇಶಾಂಗ ಮಂತ್ರಿ ಮೊದಲ ಸಾಲಿನಲ್ಲಿಯೇ ಕೂತಿದ್ದು ಅಚ್ಚರಿ ಮತ್ತು ಕುತೂಹಲಕ್ಕೆ ಕಾರಣವಾಯಿತು. ಪ್ರೋಟೋಕಾಲ್ನಲ್ಲೂ ಕೂಡ ಮೊದಲ ಸಾಲಿನಲ್ಲಿಯೇ ವಿದೇಶಗಳಿಂದ ಬಂದ ನಂಬರ್ 1 ನಾಯಕರೇ ಕೂರಬೇಕು ಅಂತಿರುತ್ತೆ. ಆದರೆ ಪ್ರೋಟೋಕಾಲನ್ನು ಮುರಿದು ಭಾರತದ ವಿದೇಶಾಂಗ ಮಂತ್ರಿಗೆ ಫ್ರಂಟ್ ರೋಲ್ನಲ್ಲಿಯೇ ಸ್ಥಾನ ಕೊಟ್ಟಿರೋದೇ ಅಚ್ಚರಿ ಹುಟ್ಟಿಸಿರೋದು. ಈ ಬಗ್ಗೆ ನಾನಾ ರೀತಿಯಲ್ಲಿ ಜಾಗತಿಕವಾಗಿ ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಮೋದಿ ಕಳುಹಿಸಿದ ಸಂದೇಶ ಪತ್ರ ಟ್ರಂಪ್ಗೆ ಕೊಟ್ಟ ಜೈಶಂಕರ್. ಡೊನಾಲ್ಡ್ ಟ್ರಂಪ್ ಅವರ ಪದಗ್ರಹಣ ಕಾರ್ಯಕ್ರಮ ಮುಗಿದ ಬಳಿಕ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿದೇಶಾಂಗ ಸಚಿವರಾಗಿ ಮತ್ತು ಪ್ರಧಾನಿ ಮೋದಿಯ ವಿಶೇಷ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇತ್ತ ಮೋದಿ ಕೂಡ ಟ್ರಂಪ್ಗೆ ಶುಭಾಶಯ ಕೋರಿದ್ದಾರೆ. ತನ್ನ ಆತ್ಮೀಯ ಸ್ನೇಹಿತ ಅಂತೇಳಿ ಟ್ರಂಪ್ ಅವರನ್ನ ಕರೆದು ಜೊತೆಯಾಗಿಯೇ ಕೆಲಸ ಮಾಡುತ್ತಾ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜಗತ್ತಿನ ಒಳಿತಿಗಾಗಿ ಶ್ರಮಿಸೋಣ ಅಂತ ಹೇಳಿದ್ದಾರೆ.
ಇನ್ನು ಭಾರತದ ಪ್ರತಿನಿಧಿಯಾಗಿ ಹೋಗಿದ್ದ ಎಸ್ ಜೈಶಂಕರ್ ಮೋದಿಯವರ ರಹಸ್ಯ ಸಂದೇಶದ ಪತ್ರವೊಂದನ್ನು ಟ್ರಂಪ್ಗೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮೋದಿ ಜೈಶಂಕರ್ ಬಳಿ ತಮ್ಮ ಸಂದೇಶದ ಪತ್ರವನ್ನು ಕಳುಹಿಸಿಕೊಟ್ಟಿದ್ದು ಅದನ್ನು ಪದಗ್ರಹಣ ಕಾರ್ಯಕ್ರಮ ಮುಗಿದ ಬಳಿಕ ಜೈಶಂಕರ್ ಟ್ರಂಪ್ಗೆ ಕೊಟ್ಟಿದ್ದಾರಂತೆ. ಸಂಪೂರ್ಣ ವಿದ್ಯಮಾನಗಳು ಹಾಗೂ ಹಲವು ರೀತಿಯ ಚರ್ಚೆಗೆ ಇದು ಕಾರಣವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಟ್ರಂಪ್ರಿಂದ ಅಧಿಕೃತ ಆಹ್ವಾನ ಇತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಭಾರತದ ಪರ ವಿದೇಶಾಂಗ ಮಂತ್ರಿ ಹೊರಟಿದ್ರಿಂದ ಈ ಪ್ರಶ್ನೆ ಉದ್ಭವವಾಗಿತ್ತು. ಆದರೆ ಉಭಯ ದೇಶಗಳು ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ. ತಮಗೆ ನಿಗದಿತ ಕಾರ್ಯಕ್ರಮ ಇದ್ದಿದ್ದರಿಂದ ಮತ್ತು ಮುಂದಿನ ತಿಂಗಳು ಮತ್ತೆ ಕೆಲಸದ ನಿಮಿತ್ತ ಅಮೆರಿಕಕ್ಕೆ ಹೋಗಬೇಕಾಗಿದ್ದರಿಂದ ಮೋದಿ ಸದ್ಯಕ್ಕೆ ಬೇಡ ಅಂತ ಹೋಗಲಿಲ್ವೋ ಗೊತ್ತಿಲ್ಲ. ಆದರೆ ಈ ವಿದ್ಯಮಾನದ ಕುರಿತಾಗಿ ನಾನಾ ರೀತಿಯ ಅಂತೆಕಂತೆಗಳು ಹುಟ್ಟಿಕೊಂಡಿದ್ವು. ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ನಡುವೆ ಈ ಹಿಂದಿನ ಗಾಢ ಸ್ನೇಹ ಉಳಿದಿಲ್ಲ. ಕೆಲವೊಂದು ಕಾರಣಗಳಿಂದಾಗಿ ಟ್ರಂಪ್ ಮೋದಿಯಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಉಭಯ ನಾಯಕರ ನಡುವಿನ ಸ್ನೇಹ ಸಡಿಲವಾಗ್ತಾ ಇದೆ ಅಂತೆಲ್ಲ ವಿಶ್ಲೇಷಣೆಗಳು ಕೂಡ ನಡೆದವು. ಆದರೆ ಮೋದಿಯ ಪ್ರತಿನಿಧಿಗೆ ಬೇರೆಯವರನ್ನೆಲ್ಲ ಹಿಂದಿಕ್ಕಿ ಪ್ರೋಟೋಕಾಲ್ ಅನ್ನು ಮುರಿದು ಮೊದಲ ಸಾಲಿನಲ್ಲಿ ಆಸನವನ್ನು ಕೊಟ್ಟಿದ್ದು ಈ ವದಂತಿಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿದೆ. ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧಕ್ಕೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದನ್ನ ಈ ಬೆಳವಣಿಗೆ ಸಾಕ್ಷೀಕರಿಸುವಂತಿದೆ. ಹಾಗಂತ ಭಾರತಕ್ಕೆ ಟ್ರಂಪ್ ನಿರ್ಧಾರಗಳಿಂದ ಯಾವುದೇ ಪರಿಣಾಮ ಬೀರಲ್ವಾ ಅನ್ನುವಂತಹ ಪ್ರಶ್ನೆ ಮೂಡಬಹುದು. ಅದರ ಬಗ್ಗೆ ಹೇಳೋದಕ್ಕೂ ಮೊದಲ ದಿನವೇ ಟ್ರಂಪ್ ಚೀನಾದ ವಿರುದ್ಧ ಯುದ್ಧವನ್ನು ಘೋಷಿಸಿದ್ದನ್ನ ಹೇಳ್ಬಿಡ್ತೀವಿ ಕೇಳಿ. ಪನಾಮಾ ಕಾಲುವೆ ಮರುವಶಕ್ಕೆ ಪಡೆಯೋದಾಗಿ ಘೋಷಿಸಿದ ಟ್ರಂಪ್ ಚೀನಾಗೆ ಡೈರೆಕ್ಟ್ ವಾರ್ನಿಂಗ್, ಮತ್ತೆ ಪ್ರಕ್ಷುಬ್ಧತೆ ಸೃಷ್ಟಿಯಾಗುತ್ತಾ? ಟ್ರಂಪ್ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಹಲವು ಪ್ರಮುಖ ನಿರ್ಣಯಗಳಿಗೆ ಸಹಿ ಹಾಕಿದ್ದಾರೆ. ಹಲವು ಘೋಷಣೆಗಳನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಪನಾಮಾ ಕಾಲುವೆಯ ವಿಚಾರ. ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕವನ್ನು ಸಂಪರ್ಕಿಸುವ ಕೊಂಡಿಯಂತೆ ಪನಾಮಾ ಕಾಲುವೆ ಇದೆ. ಇದು ಮಾನವ ನಿರ್ಮಿತ ಕಾಲುವೆ. ವ್ಯಾಪಾರ ವಹಿವಾಟಿಗಾಗಿ ಅಮೆರಿಕ 1914ರಲ್ಲಿ ಈ ಕಾಲುವೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿತ್ತು. 1978ರವರೆಗೂ ಕೂಡ ಅಮೆರಿಕವೇ ಈ ಕಾಲುವೆಯನ್ನು ನಿಯಂತ್ರಿಸ್ತಾ ಇತ್ತು. 1979ರಿಂದ ಅಮೆರಿಕ ಮತ್ತು ಪನಾಮಾ ಸ್ಥಳೀಯ ಆಡಳಿತ ಜಂಟಿಯಾಗಿ ನಿರ್ವಹಿಸಲು ಪ್ರಾರಂಭಿಸಿದ್ವು. 1999ರಲ್ಲಿ ಅಮೆರಿಕ ತನ್ನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಪನಾಮಾಗೆ ಹಸ್ತಾಂತರಿಸಲಾಯಿತು. ಇದಾದ ಬಳಿಕ ಪನಾಮಾ ನಿಧಾನವಾಗಿ ಚೀನಾಗೆ ಹತ್ತಿರವಾಗ್ತಾ ಹೋಯಿತು. ಈಗಾಗಲೇ ಪನಾಮಾದಲ್ಲಿ ಚೀನಾ ತನ್ನ 2 ದೊಡ್ಡ ಬಂದರುಗಳನ್ನು ನಿರ್ಮಿಸಿದೆ. ಪನಾಮಾವನ್ನು ಪರೋಕ್ಷವಾಗಿ ಚೀನಾವೇ ನಿಯಂತ್ರಿಸ್ತಾ ಇದೆ. ಅಮೆರಿಕದ ಪಾಲಿಗೆ ಈ ಕಾಲುವೆ ಅತ್ಯಂತ ಮಹತ್ವದ್ದಾಗಿದೆ. ಸಾವಿರಾರು ಕೋಟಿ ಹಣವನ್ನು ಉಳಿಸುವ ವ್ಯಾಪಾರಿ ಮಾರ್ಗವಿದಾಗಿದೆ. ಇದರ ನಿಯಂತ್ರಣ ಚೀನಾದ ಕೈಯಲ್ಲಿದೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿಯೇ ಹೇಳಿದರು. ಈಗ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣವೇ ಚೀನಾದ ಕೈಯಿಂದ ಪನಾಮಾ ಕಾಲುವೆಯನ್ನು ಬಿಡುಗಡೆಗೊಳಿಸಿ ಅಮೆರಿಕದ ನಿಯಂತ್ರಣಕ್ಕೆ ತರೋದಾಗಿ ಟ್ರಂಪ್ ಘೋಷಿಸಿರೋದು ಜಿನ್ಪಿಂಗಿಗೆ ಬಿಗ್ ಶಾಕ್ ಕೊಟ್ಟಿದೆ. ಟ್ರಂಪ್ ತಮ್ಮ ಪ್ರಮಾಣ ವಚನಕ್ಕೂ ಮೊದಲು ಚೀನಾ ಅಧ್ಯಕ್ಷರನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದು ಅಚ್ಚರಿ ಮೂಡಿಸಿತ್ತು. ಇದಾದ ಬಳಿಕ ಕೆಲ ದಿನಗಳ ಹಿಂದೆ ಜಿನ್ಪಿಂಗ್ ಕರೆ ಮಾಡಿ ಸಂಬಂಧವನ್ನು ಗಟ್ಟಿಗೊಳಿಸುವ ಕುರಿತು ಮಾತನಾಡಿದರು. ಈ ಬೆಳವಣಿಗೆ ಅಮೆರಿಕ ಮತ್ತು ಚೀನಾದ ನಡುವೆ ಮತ್ತೆ ಸ್ನೇಹ ಮೂಡ್ತಾ ಇದೆಯಾ ಅನ್ನುವಂತಹ ಅನುಮಾನವನ್ನು ಹುಟ್ಟಿಸಿತ್ತು. ಚೀನಾದ ಜೊತೆಗೆ ಸ್ನೇಹಕ್ಕೆ ಟ್ರಂಪ್ ಪ್ರಯತ್ನಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಹೀಗಾಗಿ ಟ್ರಂಪ್ ಚೀನಾದ ಮೇಲೆ ಸಾಫ್ಟ್ ಕಾರ್ನರ್ ತೋರಬಹುದು ಅಂತಾನೆ ಹೇಳಲಾಗ್ತಿತ್ತು. ಆದರೆ ಚೀನಾ ವಿರುದ್ಧದ ತನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋದನ್ನು ಟ್ರಂಪ್ ಮೊದಲ ದಿನವೇ ಸಾರಿದ್ದಾರೆ. ಪನಾಮಾ ಕಾಲುವೆಯನ್ನು ಮತ್ತೆ ನಾವು ನಮ್ಮ ನಿಯಂತ್ರಣಕ್ಕೆ ಪಡಿತೇವೆ ಅಂತ ಹೇಳಿದ್ದಾರೆ. ಅತ್ತ ಈ ಕುರಿತಾಗಿ ಪ್ರತಿಕ್ರಿಯಿಸಿರುವ ಪನಾಮಾ ಟ್ರಂಪ್ ಘೋಷಣೆಯಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ, ನಾವು ಸ್ವತಂತ್ರವಾಗಿಯೇ ಕಾರ್ಯನಿರ್ವಹಿಸೋದನ್ನು ಮುಂದುವರಿಸ್ತೇವೆ ಅಂತ ಹೇಳಿದೆ. ಆದರೆ ಟ್ರಂಪ್ ಅವರ ಈ ಘೋಷಣೆ ಮಾತ್ರ ಚೀನಾ ಹೈವೋಲ್ಟೇಜ್ ಶಾಕ್ ಕೊಟ್ಟಿರೋದಂತೂ ಸುಳ್ಳಲ್ಲ. ಅಮೆರಿಕಾ ಫಸ್ಟ್, ವಿ ಮೇಕ್ ಅಮೆರಿಕಾ ಗ್ರೇಟ್ ಒನ್ಸ್ ಅಗೇನ್ ಅಂತ ಹೇಳಿದಂತಹ ಟ್ರಂಪ್ ಅದಕ್ಕೆ ಪೂರಕವಾಗಿರುವಂತಹ ನಿರ್ಧಾರಗಳನ್ನೇ ಮೊದಲ ದಿನವೇ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರೋದು ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದು. ಆ ತುರ್ತು ಪರಿಸ್ಥಿತಿ ಅಕ್ರಮ ನುಸುಳುಕೋರರು ಹಾಗೂ ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕುವಂತಹ ಮಹತ್ವದ ನಿರ್ಧಾರವಾಗಿದೆ. ಪಟ್ಟಕ್ಕೇರ್ತಿದ್ದಂತೆ ದಕ್ಷಿಣ ಗಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಸೇನೆ ನಿಯೋಜನೆ. ಅಮೆರಿಕದ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಅಕ್ರಮ ವಲಸಿಗರ ಸಮಸ್ಯೆಯೂ ಕೂಡ ಒಂದು ಅಂದಾಜಿನ ಪ್ರಕಾರ ಸುಮಾರು 1 ಕೋಟಿ ಅಕ್ರಮ ವಲಸಿಗರು ಅಮೆರಿಕದಲ್ಲಿದ್ದಾರಂತೆ. ಉತ್ತರದಲ್ಲಿ ಕೆನಡಾ, ದಕ್ಷಿಣದಲ್ಲಿ ಮೆಕ್ಸಿಕೋ ದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಕ್ರಮವಾಗಿ ಅಮೆರಿಕದ ಒಳಗೆ ನುಸುಳಿ ಅಲ್ಲೇ ನೆಲೆ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದು ಮಾತ್ರವಲ್ಲದೆ ಇದೇ ಗಡಿಗಳ ಮೂಲಕ ಮಾದಕ ಪದಾರ್ಥಗಳನ್ನು ದೇಶದೊಳಗೆ ಅಕ್ರಮವಾಗಿ ಸರಬರಾಜು ಮಾಡ್ತಿದ್ದಾರೆ. ಟ್ರಂಪ್ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾಗಲೇ ಮೆಕ್ಸಿಕೋ ಗಡಿಗೆ ಬೃಹತ್ ಗೋಡೆಯನ್ನು ನಿರ್ಮಿಸುವ ಕೆಲಸವನ್ನು ಶುರು ಮಾಡಿದರು. ಇದೀಗ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮವಾಗಿ ನುಸುಳುವಿಕೆ ಇರುವ ಅಮೆರಿಕದ ಮೆಕ್ಸಿಕೋ ಗಡಿಯಲ್ಲಿ ಟ್ರಂಪ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಅತ್ತಿಂದ ನರಪಿಳ್ಳಿಯೂ ಕೂಡ ನುಸುಳದಂತೆ ಗಡಿಯುದ್ದಕ್ಕೂ ಸೇನೆಯನ್ನು ನಿಯೋಜಿಸಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಷ್ಟೇ ಅಲ್ಲ, ಈಗಾಗಲೇ ಅಕ್ರಮವಾಗಿ ಅಮೆರಿಕದೊಳಗಿರುವ ವಲಸಿಗರು ಕೂಡಲೇ ದೇಶವನ್ನು ಬಿಟ್ಟು ಹೋಗುವಂತೆಯೂ ಕೂಡ ಎಚ್ಚರಿಸಿದ್ದಾರೆ.
ಟ್ರಂಪ್ ಇಂತಹದ್ದೊಂದು ಆದೇಶ ನೀಡ್ತಾ ಇದ್ದಂತೆಯೇ ಅಮೆರಿಕ ಮೆಕ್ಸಿಕೋ ಗಡಿಯತ್ತ ದೊಡ್ಡ ಸಂಖ್ಯೆಯ ಜನರು ಧಾವಿಸುತ್ತಿದ್ದಾರೆ. ಇಂದಿನಿಂದಲೇ ದೇಶದೊಳಗಿರುವಂತಹ ಅಕ್ರಮ ವಲಸಿಗರನ್ನು ಗುರುತಿಸಿ ಗಡೀಪಾರು ಮಾಡುವ ಪ್ರಕ್ರಿಯೆ ಆರಂಭಿಸುವುದಾಗಿ ಟ್ರಂಪ್ ಹೇಳಿದ್ದು ಇತಿಹಾಸದಲ್ಲಿಯೇ ಅತಿದೊಡ್ಡ ಗಡೀಪಾರು ಪ್ರಕ್ರಿಯೆ ಅಂತೇಳಿ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ. ಟ್ರಂಪ್ ನಿರ್ಧಾರದಿಂದ ದಾಖಲೆ ಇಲ್ಲದ ಲಕ್ಷಾಂತರ ವಲಸಿಗರು ಅತಂತ್ರವಾಗಲಿದ್ದಾರೆ. ಮೆಕ್ಸಿಕೋದ 47 ಲಕ್ಷ, ಎಲ್ ಸಾಲ್ವಾಡರ್ನ 7,50,000, ಭಾರತದ 7,25,000 ಜನರು ಅಮೆರಿಕಾದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದಾರೆ. ಟ್ರಂಪ್ ನಿರ್ಧಾರದಿಂದ ಅವರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಜನ್ಮತಃ ಪೌರತ್ವ ರದ್ದು ಮಾಡಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಹುಟ್ಟುವ ವಲಸಿಗರ ಮಕ್ಕಳಿಗೆ ಸಿಗಲ್ಲ ಪೌರತ್ವ. ಹೌದು, ಉದ್ಯೋಗ, ವಿದ್ಯಾಭ್ಯಾಸ ಹೀಗೆ ಅಮೆರಿಕಕ್ಕೆ ಬಂದು ನೆಲೆಸಿರುವ ಮೂಲ ಅಮೆರಿಕನ್ನರಲ್ಲದ ದಂಪತಿಗಳಿಗೆ ಜನಿಸುವಂತಹ ಮಗುವಿಗೆ ಅಮೆರಿಕಾದ ಜನ್ಮತಃ ಪೌರತ್ವ ಸಿಗುವ ನಿಯಮವನ್ನು ಟ್ರಂಪ್ ತಮ್ಮ ಅಧಿಕಾರದ ಮೊದಲ ದಿನವೇ ರದ್ದುಗೊಳಿಸುವ ಕ್ರಮಕ್ಕೆ ಸಹಿ ಹಾಕಿದ್ದಾರೆ. ವಿದೇಶದಿಂದ ಬಂದು ವಾಸಿಸುವ ವಿದೇಶಿ ದಂಪತಿಗೆ ಮಗು ಹುಟ್ಟಿದರೆ ಈ ಹಿಂದೆ ಅಮೆರಿಕ ಪೌರತ್ವ ಮಗುವಿಗೆ ಸಹಜವಾಗಿಯೇ ಸಿಗ್ತಿತ್ತು. ಆದರೆ ಟ್ರಂಪ್ ನಿರ್ಧಾರದಿಂದ ಇನ್ಮುಂದೆ ಅಂತಹ ಪೌರತ್ವ ಸಿಗದು. ಇದು ಅಮೆರಿಕಾದಲ್ಲಿ ಭಾರತ ಸೇರಿ ಹಲವು ದೇಶಗಳ ಜನರಿಗೆ ಟ್ರಂಪ್ ನಿರ್ಧಾರ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಟ್ರಂಪ್ ಪ್ರಮಾಣ ವಚನದಲ್ಲಿ ವಿವಾದಕ್ಕೀಡಾದ ಮಸ್ಕ್ ನಾಜಿ ಸೆಲ್ಯೂಟ್. ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬಳಿಕ ಸರ್ಕಾರದ ಭಾಗವಾದ ಎಲಾನ್ ಮಸ್ಕ್ ಜನರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಮಾಡಿದಂತಹ ಸೆಲ್ಯೂಟ್ ಇದೀಗ ಅಮೆರಿಕಾದಲ್ಲಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಮಸ್ಕ್ ಸೆಲ್ಯೂಟ್ ಹೇಗಿತ್ತು ನೀವೇ ನೋಡಿ. ಎಸ್, ಇದೇ ಸೆಲ್ಯೂಟೇ ಇದೀಗ ಒಂದು ರೀತಿಯ ವಿವಾದಕ್ಕೆ ಕಾರಣವಾಗಿದೆ. ಈ ರೀತಿ ಸೆಲ್ಯೂಟ್ ಮಾಡೋದು ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಅಡಾಲ್ಫ್ ಹಿಟ್ಲರ್ ಹಾಗೂ ಅವನ ನಾಜಿ ಸೇನೆ. ಎರಡನೇ ಮಹಾಯುದ್ಧದಲ್ಲಿ ಮಾರಣಹೋಮ ನಡೆಸಿದ ಅಮೆರಿಕ ಯುರೋಪ್ ಪಾಲಿಗೆ ಮೃತ್ಯು ರೂಪವಾಗಿದ್ದಂತಹ ಹಿಟ್ಲರ್ ಇದೇ ರೀತಿಯ ಸೆಲ್ಯೂಟ್ ಮಾಡುತ್ತಾ ಇದ್ರು. ಇದನ್ನ ನಾಜಿ ಸೆಲ್ಯೂಟ್ ಅಂತಲೇ ಕರೆಯಲಾಗುತ್ತೆ. ಎಲಾನ್ ಮಸ್ಕ್ ಮಾಡಿದ ಇಂತಹ ನಾಜಿ ಸ್ಟೈಲ್ನ ಸೆಲ್ಯೂಟ್ ಚರ್ಚೆಗೆ ಕಾರಣವಾಗಿದೆ. ಆದರೆ ಇದನ್ನ ಎಲಾನ್ ಮಸ್ಕ್ ತಳ್ಳಿ ಹಾಕಿದ್ದಾರೆ. ಅಮೆರಿಕದ ಡಾಲರ್ ಅನ್ನ ದುರ್ಬಲಗೊಳಿಸುವಂತಹ ಕೆಲಸ ಮಾಡಿದ್ರೆ ಹುಷಾರ್. ಅಂತಹ ದೇಶಗಳ ಮೇಲೆ ಅಮೆರಿಕದ 100% ಟ್ಯಾಕ್ಸ್ ಅನ್ನು ಹಾಕಬೇಕಾಗುತ್ತೆ ಅಂತ ಹೇಳಿ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಡೈರೆಕ್ಟ್ ವಾರ್ನಿಂಗ್ ಅನ್ನು ಪಾಸ್ ಮಾಡಿದ್ದಾರೆ. ಹಾಗೊಂದು ವೇಳೆ ಆಗಿದ್ದೇ ಆದಲ್ಲಿ ಭಾರತದ ಮೇಲೆ ಅದೆಂತಹ ಪರಿಣಾಮ ಬೀರುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಡಾಲರ್ ದುರ್ಬಲಗೊಳಿಸಲು ಯತ್ನಿಸಿದರೆ 100% ತೆರಿಗೆಯಿಂದ ಟ್ರಂಪ್. ಭಾರತವು ಸದಸ್ಯನಾಗಿರುವ ಬ್ರಿಕ್ಸ್ ಕೂಟಕ್ಕೆ ಟ್ರಂಪ್ ವಾರ್ನಿಂಗ್. ಅಮೆರಿಕದ ಡಾಲರ್ ಗ್ಲೋಬಲ್ ಕರೆನ್ಸಿ. ಜಗತ್ತಿನ ಎಲ್ಲಾ ದೇಶಗಳಲ್ಲಿಯೂ ಕೂಡ ಅಮೆರಿಕನ್ ಡಾಲರ್ಗೆ ಸರ್ವಕಾಲ ಮೌಲ್ಯವಿರುತ್ತೆ. ಜಾಗತಿಕವಾಗಿ 90% ವಾಣಿಜ್ಯ ವ್ಯಾಪಾರ ನಡೆಯೋದೇ ಅಮೆರಿಕನ್ ಡಾಲರ್ನಲ್ಲಿ. ಡಾಲರ್ ಅಮೆರಿಕಾದ ಶಕ್ತಿ. ಡಾಲರ್ ಮೌಲ್ಯ ಬಲವಾಗಿರೋವರೆಗೂ ಅಮೆರಿಕ ಶಕ್ತಿಶಾಲಿಯಾಗಿಯೇ ಇರುತ್ತೆ. ಆದರೆ ಇಂತಹ ಅಮೆರಿಕದ ಡಾಲರ್ ಬದಲಾಗಿ ಮತ್ತೊಂದು ಪರ್ಯಾಯ ಕರೆನ್ಸಿ ತರಲಿಕ್ಕೆ ಬ್ರಿಕ್ಸ್ ಒಕ್ಕೂಟ ಮುಂದಾಗಿದ್ದು ಕಳೆದ 2-3 ವರ್ಷಗಳಿಂದ ಬ್ರಿಕ್ಸ್ ಕರೆನ್ಸಿ ಹೊರತರುವಂತಹ ಪ್ರಯತ್ನ ನಡೀತಾ ಇದೆ. ಬ್ರಿಕ್ಸ್ ದೇಶಗಳಾದ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಹಾಗೂ ಸೌತ್ ಆಫ್ರಿಕಾಗಳ ಮಧ್ಯೆ ಡಾಲರ್ ಬದಲಾಗಿ ಸ್ಥಳೀಯ ಕರೆನ್ಸಿಯಲ್ಲಿಯೇ ವ್ಯಾಪಾರ ವಹಿವಾಟು ನಡೆಯುವ ಮಾತುಕತೆಗಳು ಕೂಡ ನಡೆದಿದೆ. ಆದರೆ ಟ್ರಂಪ್ ಒಂದು ವೇಳೆ ಇಂತಹ ಪ್ರಯತ್ನವೇನಾದರೂ ಮುಂದುವರೆಸಿದ್ದೇ ಆದರೆ ಬ್ರಿಕ್ಸ್ ದೇಶಗಳ ಮೇಲೆ ಅಮೆರಿಕ 100% ತೆರಿಗೆ ವಿಧಿಸುವುದಾಗಿ ಪ್ರಮಾಣ ವಚನದ ಬಳಿಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದೊಂದಿಗೆ ವಾಣಿಜ್ಯ ವ್ಯಾಪಾರ ಹೊಂದಿರುವಂತಹ ಬ್ರಿಕ್ಸ್ ದೇಶಗಳ ಮೇಲೆ ಕಠಿಣ ಆರ್ಥಿಕ ಕ್ರಮಗಳ ಜೊತೆಗೆ 100% ಸುಂಕ ವಿಧಿಸುವುದಾಗಿಯೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಟ್ರಂಪ್ ಎಚ್ಚರಿಸಿದ್ದಾರೆ. ಈ ಪೈಕಿ ರಷ್ಯಾದ ಮೇಲಿನ ನಿರ್ಬಂಧಗಳಿಂದಾಗಿ ರಷ್ಯಾದೊಂದಿಗೆ ಅಮೆರಿಕ ಹಾಗೂ ಯುರೋಪ್ ದೇಶಗಳು ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇಲ್ಲ. ಆದರೆ ಬ್ರಿಕ್ಸ್ ದೇಶಗಳಾದ ಚೀನಾ ಹಾಗೂ ಭಾರತ $100 ಬಿಲಿಯನ್ ವ್ಯಾಪಾರವನ್ನು ಅಮೆರಿಕದ ಜೊತೆಗೆ ಮಾಡ್ತಾ ಇದೆ. ಒಂದು ವೇಳೆ ಟ್ರಂಪ್ ಹೇಳಿದಂತೆ ಮಾಡಿದರೆ ಭಾರತದ ಮೇಲೆ ದೊಡ್ಡ ಆರ್ಥಿಕ ಹೊಡೆತ ಬೀಳಲಿದೆ. ಪರಿಣಾಮ ಅದರ ನೇರ ಹೊರೆ ಸರ್ಕಾರ ಹಾಗೂ ಜನಸಾಮಾನ್ಯರ ಮೇಲೆ ಬೀಳಲಿದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗುವುದರೊಂದಿಗೆ ಆರ್ಥಿಕ ಅಸಮತೋಲನದ ಜೊತೆಗೇನೆ ಭಾರತ ಅಮೆರಿಕ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆಯೂ ಕೂಡ ಇರುತ್ತೆ. ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹದಿಂದ ಭಾರತಕ್ಕೆ ಏನಾದರೂ ವಿನಾಯಿತಿ ಸಿಗಬಹುದಾ? ನಿರೀಕ್ಷೆ ಕೂಡ ಇದೆ.